ತಿಳ್ಕೊಂಡು ಸರಿಯಾಗಿ ಮಾಡಿರಿ ಗಣಿತಗಳನ್ನು. ಇವತ್ತೊಂದು ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ 1ಕ್ಕೆ ಸಮನಾದದ್ದು, 10ಕ್ಕೆ ಸಮನಾದದ್ದು, 100ಕ್ಕೆ ಸಮನಾದದ್ದು ಹಿಂಗೆ ಗಣಿತ ಬೀಳ್ತಿರ್ತಾವ. ನೀವು ಲಕ್ಷ ಕೊಟ್ಟು ನೋಡಿ ಸ್ಥಾನ ಬೆಲೆ ಹಾಕ್ಕೊಂಡು ಮಾಡಿಬಿಡ್ರಿ. ಡೆಫಿನೆಟ್ಲಿ ನಿಮ್ಮ ಗಣಿತಗಳು ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿರಿ. ಮಾಡೋದಾಗೋ ತನಕ ವಿಡಿಯೋ ತೆಗಿಬೇಡ್ರಿ. ವಿಡಿಯೋ ತೆಗೆದ್ರೆ ನಾ ಬಂದು ತಿಳಿಸ್ಲಿಕ್ಕೆ ಚಾಲು ಮಾಡ್ತಾನು. ಲಕ್ಷ ಕೊಟ್ಟು ನೋಡ್ರಿ, ಎಲ್ಲ ನೋದಕ್ಕೆ ಬಿದ್ದ ಗಣಿತಗಳು ಇವು. ಹೆಂಗೆ ಈಸಿ ಟ್ರಿಕ್ಸ್ ಅವ ಇವು. ಸುಮ್ಮನೆ ತಲೆ ಕೆಡ್ಸೋಳಕ್ಕೆ ಹೋಗ್ಬಾರ್ದು ನೀವು. ಆಯ್ತಲ್ಲ, ವಿಡಿಯೋ ಆನ್ ಮಾಡಿ ನೋಡ್ರಿ. ನಾ ಎಲ್ಲ ತಿಳಿಸ್ಯಾಳ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ದಶಮಾಂಶ ತೆಗೀರಿ. 333 ಗುಂಡ್ಲೆ. ಇದೊಂದು ದಶಮಾಂಶ ತೆಗೀರಿ, 33. ಇದೊಂದು ಹಿಂಗೆ ಗೆರೆ ಹಾಕಿರಿ. ಇದೊಂದು ದಶಮಾಂಶ ತೆಗೀರಿ, 333 ಗುಂಡ್ಲೆ. ಇದೊಂದು ದಶಮಾಂಶ ತೆಗೀರಿ, 33. ಇದೆಷ್ಟದ? 10 ಅದ. ಈಗ ಏನು ಮಾಡಬೇಕು? ಸ್ಥಾನ ಬೆಲೆ ಹಾಕೋಬೇಕು. ಇಲ್ಲಿ ಇದ್ರ ಸ್ಥಾನ ಬೆಲೆ ಎಷ್ಟು? 1, 2 ಅದ. ಮ್ಯಾಲೆ ಕೊಡ್ರಿ. ಆಮೇಲೆ ಇದರ ಸ್ಥಾನ ಬೆಲೆ ಎಷ್ಟದ? 3 ಅದ. ಕೆಳಗೆ ಕೊಡ್ರಿ. ಈ 33 ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಆಮೇಲೆ 1, 2, 1, 2 ಎಷ್ಟು ಉಳಿತು? ತಳಗ 1/100 ಉಳಿತು. ಇಲ್ಲಿ ಇದ್ರ ಉತ್ತರ ಏನು ಬಂತು? 0.01 ಬಂತು ನೋಡಿ. ಈಗ ಒಂದು ನಾ ತಿಳಿಸಿದ್ದು ಮುಡುಕಿದ್ದು ಎಲ್ಲ ನೀವು ಮಾಡ್ರಿ. ನೋಡ್ರಿ, ಸ್ಥಾನ ಬೆಲೆ ತೆಗೆದು ಹಾಕಿದ್ರೆ ಏನು ಬಂತು ಅನ್ನೋದು ನೋಡ್ರಿ. ನಿಮ್ಗೆ ಟೈಮ್ ಕೊಟ್ಟದ, ಸರಿಯಾಗಿ ನೋಡ್ರಿ. ಮುಂದಿನ ಲೆಕ್ಕ ನಿಮ್ಗೊಂದು ತೋರಿಸಿ ನಾ ಮಾದರಿ ಮುಂದಿನ ಮಾಡ್ರಿ. ಓಕೆ. ಇದರದ್ದು ನೋಡ್ರಿ, ತಿಳಿಸ್ತದ ನೋಡ್ರಿ. ಇದೊಂದು ದಶಮಾಂಶ ತೆಗೀರಿ. ಇಲ್ಲಿ ಜಾಗದ ಇಡ್ತಂದು 333 ಗುಂಡ್ಲೆ 33. ಸರ್ವಸ್ ಬಾಗಿಲೆ ಹಾಕ್ರಿ. ಇದನ್ನು ತೆಗೀರಿ. ದಶಮಾಂಶ 333 ಗುಂಡ್ಲೆ ಇದು 33. ಇದನ್ನು ದಶಮಾಂಶ ತೆಗೀರಿ, 10. ಈ ಸ್ಥಾನ ಬೆಲೆ ಎರಡೂ ಕಡೆ ಹಾಕೋರಿ. 1, 2, 3 ಸ್ಥಾನ. 1, 2, 3 ಸ್ಥಾನ. 1, 2, 3 4. 1, 2, 3 4. ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಈಗ ನೋಡಿ, 1, 2, 3. 1, 2, 3. ಈ 0, ಈ 0. 1/1 = 1. ಉತ್ತರ ಸಂಖ್ಯೆ ಬಿ ನೋಡಿ. ಉಳಿಕಿದ್ದು ಸುಮ್ಮನೆ ನಿಮ್ಮ ಪ್ರಾಕ್ಟೀಸಕ್ಕಾಗಿ ಮಾಡ್ರಿ. ಸುಮ್ಮನೆ ಮಾಡಿ ಅಲ್ಲಿ ಪರೀಕ್ಷೆದಾಗ ಎಲ್ಲರ ಮಾಡಿಗಿಡ್ರಿ. ಮತ್ತು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪರೀಕ್ಷೆದಾಗ ಮಾಡಬಾರ್ದು. ಸುಮ್ಮನೆ ಇರಲಿ, ನಿಮ್ಗೆ ನಾಲೆಜ್ ಬರಲಿ ಅಂತ ತಿಳ್ಕೊಂಡು ಮಾಡೀನಿ. ದಶಮಾಂಶ ತೆಗೀರಿ. 333 ಗುಂಡ್ಲೆ 33. ದಶಮಾಂಶ ತೆಗೆದಾಗ 33. ದಶಮಾಂಶ ತೆಗೀರಿ. 333. ಇದನ್ನು ದಶಮಾಂಶ ತೆಗೀರಿ. 33. ಇದು 10 ಇಟ್ಟು ಬಿಡ್ರಿ. ಮುಂದೆ ಮ್ಯಾಲೆ ಸ್ಥಾನ ಬೆಲೆ ಹೆಂಗೆ ಹಾಕೋದು ನೋಡ್ಕೋರಿ. 1, 1. 1, 2, 3. 1, 2, 3. 1, 2, 3. 1, 2, 3. ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಈ 1000 ಹೋಯ್ತು, ಈ 1000 ಹೋಯ್ತು. ಎಷ್ಟು ಉಳಿತು? 1/10 ಉಳಿತು. ಇದ್ರ ಉತ್ತರ ಎಷ್ಟು ಬಂತು? 0.1 ಬಂತು. 1 ಬರಲಿಲ್ಲ. ನೋಡ್ರಿ ಹೆಂಗೆ ಒಲ್ಲ. ಇದನ್ನು ನೋಡ್ರಿ, ದಶಮಾಂಶ ತೆಗೀರಿ. 333 ಗುಂಡ್ಲೆ. ಇದನ್ನು ದಶಮಾಂಶ ತೆಗೀರಿ. 33. ಸರ್ವಸ್ ಬಾಗಿಲೆ. ಇದನ್ನು ದಶಮಾಂಶ ತೆಗೀರಿ. 333 ಗುಂಡ್ಲೆ ಇದು 1. ಆಮೇಲೆ ಇದನ್ನ 33. ಈಗ ಸ್ಥಾನ ಬೆಲೆ ಹಾಕ್ರಿ. ಎಣಿಸ್ರಿ ಸ್ಥಾನ ಬೆಲೆ. 1, 2, 3. 1, 2, 3. ಇದರ ಸ್ಥಾನ ಬೆಲೆ 1, 2. 1, 2. ಈಗೇನು ಮಾಡಬೇಕು? ಈ 333 ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಈ 33 ಹೋಯ್ತು, ಇದು ಹೋಯ್ತು. 1, 2, 1, 2. 10ನೇ 1 ಬರೋಬ್ಬರಿ
10ನೇ 1 ಬರೋಬರಿ 0.1. ಯಾವುದು ಉತ್ತರ ಆಯ್ತು? ಬಿ ಉತ್ತರ. ಸರಿಯಾಗಿ ನೋಡ್ಕೊಂಡು ಸರಿಯಾಗಿ ಮುಂದಿನ ಗಣಿತ ಮಾಡ್ರಿ. ಟೈಮ್ ಕೊಟ್ಟದ, ಸರಿಯಾಗಿ ಟೈಮ್ ಕೊಟ್ಟದ, ಮಾಡ್ರಿ. ಮುಂದಿನ ಅದೇ ಸೇಮ್ ಅದು ನೋಡಿ. ನೀವು ಪರ್ಫೆಕ್ಟ್ ಆಗಬೇಕು. ಈ ಅಭ್ಯಾಸ ಮಾಡಿದ್ರೆ ನವೋದಯ ಸೋಮ ನಿಮ್ಮನ್ನ ಮನೆಗೆ ಬಂದು ಕರ್ಕೊಂಡು ಹೋಗ್ಬೇಕು. ನವೋದಯ ಸ್ಕೂಲ್ದವ್ರು ನಿಮ್ಮನ್ನ ಈ ಅಭ್ಯಾಸ ಮಾಡಿದ್ರಿ ಅಂದ್ರೆ ನವೋದಯದವ್ರು ಸುಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ನೋಡಿ ನಿಮ್ಮನ್ನು. ಎಷ್ಟು ಹುಡುಗರು ತಯಾರಾಗ್ಯಾವ. ಮತ್ತು ಹಿಂಗೆ ಬೇಸಿಕ್ ಅಭ್ಯಾಸ ಕಲಿಬೇಕು. ಬರೀ ಸರಳ ಬಡ್ಡಿ, ಅವಧಿ, ದರ, ಏರಿಕೆ ಕ್ರಮ, ಭಿನ್ನರಾಶಿ, ಗುಣಾಕಾರ, ಸರಳೀಕರಣ ಕಲ್ತರ ಅಲ್ಲ. ಇವು ಇಂಥವು ಕಲಿಬೇಕು. ಮೆಂಟಲ್ ಎಬಿಲಿಟಿ ಅಂತಾರೆ ಇವಕ್ಕೆ. ಮಾಡ್ರಿ. ದಶಮಾಂಶ ತೆಗೀರಿ. ಅದು 505. ಈಗ 505 ಗುಂಡ್ಲೆ 1 ಮ್ಯಾಲ್ಯೂ ಹಾಕ್ರಿ. ಗುಂಡ್ಲೆ 1 ಸ್ಥಾನ ಬೆಲೆ ಎಷ್ಟದ? ಇಲ್ಲಿ 1 ಅದ. ಇದರ ಸ್ಥಾನ ಬೆಲೆ ಮ್ಯಾಲ್ ಕೊಡ್ರಿ, ಇದರ ಸ್ಥಾನ ಬೆಲೆ ತಳಗ್ ಕೊಡ್ರಿ. 1 2 3. ಈ 510, ಈ 510, ಈ 010, ಈ 010. 1/100 ಅಂದ್ರೆ ಎಷ್ಟಾಯ್ತು? 0.01 ಆಯ್ತು. 1 ಆಗಲಿಲ್ಲ, ಬಿಟ್ಟು ಬಿಡ್ರಿ. ನೋಡ್ರಿ, ಸರಿಯಾಗಿ ತಿಳ್ಕೊರಿ. ಇದನ್ನ ದಶಮಾಂಶ ತೆಗೆದ್ರಿ. ಇದರ 3 ಸ್ಥಾನವ ತಳಗ್ ಕೊಟ್ರಿ. ಇದರದ್ದು 1 ಸ್ಥಾನದ ಮ್ಯಾಲೆ ಕೊಟ್ರಿ. ಇದನ್ನು ದಶಮಾಂಶ ಇಲ್ಲ, ಹಂಗೆ ಇಟ್ಬಿಟ್ಟಿರಿ. ನೋಡ್ರಿ ಅದನ್ನೋ ಇಲ್ಲೋ, ಯಾಕಂದ್ರೆ ಮತ್ತೆ ಫರ್ಕ್ ಆಗಬಾರ್ದು ಉತ್ತರ. ಪ್ರಶ್ನೆ ನೋಡ್ರಿ ಕರೆಕ್ಟ್ ಅದನ್ನೋ ಇಲ್ಲೋ? ಕರೆಕ್ಟ್ ಅದ. ಯಾಕಂದ್ರೆ ಉತ್ತರ ಸಿಗಂಗೆಲ್ಲ ನಾವು ಗಡಿಬಿಡಿ ಮಾಡಿದೇವ ಅಂತ. ಇದನ್ನು ದಶಮಾಂಶ ತೆಗೀರಿ. 505. ಇದನ್ನು ದಶಮಾಂಶ ತೆಗೀರಿ. 505 ಗುಂಡ್ಲೆ ಇದು ದಶಮಾಂಶ ತೆಗೆದ್ರೆ 1. ಈಗ ಸ್ಥಾನ ಬೆಲೆ ಹಾಕ್ಬೇಕು. ಈಗ ಇಲ್ಲಿ ಸ್ಥಾನ ಬೆಲೆ ಹಾಕ್ರಿ. 1 2 3 4 ತಳಗಿಂದ ಮೇಲೆ 1 2 3 4. ಇದು ಮ್ಯಾಲಿಂದ 3 ತಳಗ 1 2 3. ಈ 510, 510. ಆಮೇಲೆ 1 2 3, 1 2 3. ಇದ್ರದ್ದು 10/1 ಅಂದ್ರೆ 10 ಆಗ್ತಿದ್ದು. ನೋಡ್ರಿ, ಇದು 10 ಬಂತು. ಇಲ್ಲಿ 1 ಇರ್ತದಂತ ತಿಳ್ಕೊಬೇಕಾ ಮತ್ತೆ ನೀವು? ಯಾಕೆ 5 510 ಮ್ಯಾಲಿ 1 ಇರ್ತದೆ, ತಳಗು 1 ಇರ್ತದಂತೆ ಅರ್ಥ ಅದು. ಇದನ್ನ ದಶಮಾಂಶ ತೆಗೀರಿ. 505 ಬರೋಬರಿ. 505 ಗುಂಡ್ಲೆ ಇದನ್ನ 1 ಸ್ಥಾನ ಬೆಲೆ 1 2 3. 1 2 3. ಇದರ ಸ್ಥಾನ ಬೆಲೆ 3. 1 2 3. ಸ್ಥಾನ ಬೆಲೆ ಈಕ್ವಲ್ ಬಂತಾರೆ. ಹೆಚ್ಚು ಕಡಿಮೆ ಉತ್ತರ ಅದೇ ಇರ್ತದಂತ ತಿಳ್ಕೊಬೇಕು. ನೋಡ್ರಿ, ಇದು ಹೊತ್ತು, ಇದು ಹೊತ್ತು. ಇದು 1 ಅಂತೂ ಏನು ಬೆಲೆ ಇಲ್ಲ. ಇದು 1000 ಹೊತ್ತು, ಇದು 1000 ಹೊತ್ತು. 1/1. ಇದು 1 ಇರ್ತದೆ, ನೆನ್ಪಿಟ್ಕೋರಿ. 1/1 = ಉತ್ತರ 1. ಉತ್ತರ ಸಂಖ್ಯೆ ಸಿ. ಹಾಕೇ ಬಿಡೋದು. ಮುಂದಿನ ಗಣಿತ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸುಮ್ಮನೆ ಮಜಾ ಶೇರ್ ಮಾಡ್ತದೆ ಇದನ್ನು. 505 ನೀವು ಪರ್ಫೆಕ್ಟ್ ಆಗ್ರಿ ಅಂತ. ಆಮೇಲೆ 505 ಇದು ದಶಮಾಂಶ ತೆಗೆದ್ರೆ 1. ಇಲ್ಲಿ 1 ಹಾಕ್ರಿ, ಇಲ್ಲಿ 1 ಹಾಕ್ರಿ. ಸ್ಥಾನ ಬೆಲೆ 1 2 3. 1 2 3. ಇದರ ಸ್ಥಾನ ಬೆಲೆ 1 2. ಹೆಚ್ಚಾನಿಚ್ಚ ಸ್ಥಾನ ಬೆಲೆ ಈಕ್ವಲ್ ಆಗಲಿಲ್ಲ ಅಂದ್ರೆ ಉತ್ತರ ಬರಂಗಿಲ್ಲ ಅಂತ ಅರ್ಥ ಅದು. ನೋಡ್ರಿ, ಇವೆರಡು 0 ಹೋದು, ಇವೆರಡು 0 ಹೋದು. 10ನೇ 1 ಅಂದ್ರೆ ಏನು? 0.1. ನೋಡ್ರಿ, ಇಷ್ಟು ಸರಿಯಾದ ಗಣಿತಗಳನ್ನು ತಿಳ್ಕೊರಿ. ಚೆನ್ನಾಗಿ ತಿಳಿಸೋದಿತ್ತು. ಸರಿಯಾಗಿ ಫೇರ್ದಾಗ ಬರ್ಕೊರಿ. ದಿನಾಲು ನೋಡ್ರಿ ಎಷ್ಟು ಸರಳ ಬರ್ತಾವೆ ಗಣಿತವು.